ನಾನು ಒಂದು ಹೇಳ್ತೀನಿ ತಮ್ಮಣ್ಣದ ಬಗ್ಗೆ. ತಮ್ಮಣ್ಣ ಸರ್, ನಮಸ್ಕಾರ ಸರ್, ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಏನು ಸರ್ ಆ ಮ್ಯೂಸಿಕ್ಕು ಸರ್, ನಿಮಗೆ ಆ ದೈವಭಕ್ತಿ ದೇಶಭಕ್ತಿ ಕೂಡ ತುಂಬಿದೆ ಅನಿಸುತ್ತೆ. ಅದಾದ ನಂತರ ಬೋಯಪಟ್ಟು ಸಿನೋರ್ಗೆ ಕೂಡ ನಾನು ಒಂದು ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಧನ್ಯವಾದ ಹೇಳ್ತೀನಿ ಸರ್. ನೀವು ಈ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದೀರಲ್ಲ ಸರ್, ತುಂಬ ಅದ್ಭುತವಾಗಿದೆ ಸರ್. ಅದಾದ ನಂತರ ನಂದಮೂರಿ ಬಾಲಕೃಷ್ಣ ಸಾಹೇಬರು ಅಷ್ಟು ವಯಸ್ಸಾದರೂ ಕೂಡ ಏನು ಸರ್ ಅಷ್ಟೊಂದು ಕಷ್ಟ ಬಿದ್ದಿದ್ದೀರಾ? ನಿಮ್ಮ ಆಕ್ಟಿಂಗ್ ಏನು ಸರ್, ನಿಮ್ಮ ನಟನೆ ಏನು ಸರ್, ನಿಮ್ಮ ಡೈಲಾಗ್ ಏನು ಸರ್, ನಿಮ್ಮ ಡ್ಯಾನ್ಸ್ ಏನು ಸರ್? ಅಬ್ಬಬ್ಬಬ್ಬ, ಆ ಡೈಲಾಗ್ಸು, ಆ ಡೆಲಿವರಿ, ಆ ಸೌಂಡು, ಆ ಎಫೆಕ್ಟು, ಆ ಸ್ಟಿಲ್ಲು, ಆ ಲುಕ್ಕು, ಬಾ ಏನಿದು? దేశం మొత్తం 40 రోజులు జరుపుకునే సంబరం. ನಿಜವಾಗ್ಲೂ ಒಂದು ಹೆಣ್ಣಿಂದ, ಮಣ್ಣಿಂದ, ಪರಿಸರದಿಂದ ಈ ಚಿತ್ರದಲ್ಲಿ ಹೆಣ್ಣು, ಮಣ್ಣು, ಮಗು, ದೇಶ, ಧರ್ಮ, ಭಕ್ತಿ, ಭಂಡಾರ, ಬಾ ಏನು ಗುರು, ಏನು ಆ ಮೆಸೇಜ್? ಸೊ ಎಸ್, ಇದು ಯಾರೇ ಅಗೋರಿ ಆಗಿರ್ಬೋದು, ಆ ಅಗೋರಿ ಮಾಡುವಂಥ ಕೆಲಸವನ್ನ ಬಾಲಕೃಷ್ಣ ಅಗೋರಿ ಆಗಿಲ್ಲ ಆದರೂ ಕೂಡ ಆ ನಟನೆ, ಆ ಆಕ್ಟಿಂಗು ಏನದು, ಅದು ಎಲ್ರಿಗೂ ಮಾಡೋಕ್ಕಾಗಲ್ಲ. ಅದು ಬ್ಲಡ್ಡಲ್ಲಿ ಇರಬೇಕು. ಎಷ್ಟು ಹೀರೋಗಳಿದ್ರೆ ನನಗೆ ಗೊತ್ತಿಲ್ಲ, ಆದರೆ ಇವತ್ತು ಈ ಫಿಲಿಮ್ ನೋಡಿದ್ರೆ ಇವರೊಬ್ಬರೇ ಹೀರೋ ಅನಿಸುತ್ತೆ. ಯಾಕಂದ್ರೆ ಧೈರ್ಯ ಬೇಕು ಸರ್. ದೇಶ ಧರ್ಮದ ಬಗ್ಗೆ ಅಷ್ಟೊಂದು ಮೆಸೇಜ್ ಕೊಡೋದಕ್ಕೆ ಧೈರ್ಯ ಬೇಕು. ಈ ಮೆಸೇಜ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಜನ ಏನಂತ ಇದ್ದಾರೆ, ಇದು ಒಳ್ಳೇದಾ ಕೆಟ್ಟದ ಅನ್ನೋದರ ಸಂಪೂರ್ಣವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಐಡಿಯಾ ಮಂಜು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಓಂ ನಮಃ ಶಿವಾಯ. ಇತ್ತೀಚೆಗಷ್ಟೇ ತೆರೆಗಂಡಂತಹ ಅಖಂಡ 2 ಬಗ್ಗೆ ಒಂದಷ್ಟು ವಿಷಯಗಳನ್ನು ಮಾತಾಡೋಣ. ಇಡೀ ಇವತ್ತು ದೇಶವೇ ಕೂಡ ಅದರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದೆ. ಒಟ್ಟಾರೆ ಅಖಂಡದ ಬಗ್ಗೆ ಜನ ನೋಡಿರ್ತಕ್ಕಂಥವ್ರು ಏನಂತಾರೆ ನೋಡಿ. ಅಖಂಡ ಮೂವಿಯಲ್ಲಿ 2 ಚಾಪ್ಟರ್ ಇದೆ. 2 ಕೂಡ ಫುಲ್ ಫಾಸ್ಟಾಗಿ ಮಾಡಿದ್ದಾರೆ, ಸೂಪರಾಗಿ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಆರಾಮಾಗಿ ನೋಡ್ಕೊಳ್ಬೋದು. ಅದರಲ್ಲಿ ಸಮಾಜ, ಪರಿಸರ, ಕುಟುಂಬ ಎಲ್ಲ ಕೂಡ ಆರಾಮಾಗಿ ಯಾವ ರೀತಿ ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದನ್ನ ಫಸ್ಟ್ ಆಫ್ ಆಲ್ ಬಾಲಕೃಷ್ಣ ತೋರಿಸಿದ್ದಾರೆ. ಸೆಕೆಂಡ್ ಆಫ್ ಎರಡನೇದು ಬಂದ್ರೆ ಆ ಮೈ ಮೇಲೆ ಅದು ಸೊಳ್ಳೆ ಕಚ್ಚುತ್ತೋ ಅಥವಾ ಯಾರಾದರೂ ಹೊಡಿತಾರೋ ಅಥವಾ ಬಡಿತಾರೋ, ಏನಾದರೂ ಚುಚ್ಕೊಂತ ಇದೆಯೋ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಸೆಕೆಂಡ್ ಆಫ್ ಅಲ್ಲಿ ಲಾಸ್ಟ್ ವರೆಗೂ ಒಂದೇ ಒಂದು ಸೆಕೆಂಡ್ ಗ್ಯಾಪ್ ಹಿಡಿದೆ ಅಷ್ಟೊಂದು ಆಕ್ಟಿಂಗ್ ಇದೆ. ಏನದು ಬಬ್ಬಬ್ಬ, ನಾನು ಹೇಳೋದಿಲ್ಲ, ನೀವು ನೋಡ್ಬೇಕಷ್ಟೇ. ನಂದಮೂರಿ ಬಾಲಕೃಷ್ಣ ಅಭಿನಯದ ಅಖಂಡ 2 ಚಿತ್ರ ಬಿಡುಗಡೆ ಆಯಿತು. ಇಡೀ ದೇಶಾದ್ಯಂತ ಕೂಡ ಬಿಡುಗಡೆ ಆಗಿದೆ. ಜನರು ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ, ಯೂಟ್ಯೂಬ್ಗಳಲ್ಲಿ ನಾನಾ ರೀತಿಯ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ನೋಡಿ, ಅಖಂಡ ಮೂವಿ ನಾನು ಕೂಡ ನೋಡ್ಕೊಂಡು ಬಂದೆ. ನಾನಿವತ್ತು ಅಖಂಡ ಚಿತ್ರ ನೋಡಿಕೊಂಡೇ ಇವತ್ತು ನಿಮ್ಮ ಜೊತೆ ಮಾತಾಡಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಸುಮಾರು ಜನರು ಕೂಡ ಅಖಂಡದ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ದಾರೆ. 100ಕ್ಕೆ 80 ಭಾಗ ಅಖಂಡ ಮೂವಿ ವೆರಿ ಸೂಪರ್ ಗುಡ್ ಫಿಲಿಮ್ ಅಂತ ಇದ್ದಾರೆ. ವೆರಿ ಫ್ಯಾಂಟಾಸ್ಟಿಕ್ ಮೂವಿ, ಡಿವಿಷನಲ್ ಮೂವಿ, ಇಂಡಿಯನ್ ಮೂವಿ, ಕಲ್ಚರಲ್ ಮೂವಿ. ಕೆಲವರು ಏನಂತಾರೆ, ನಂದಮೂರಿ ಬಾಲಕೃಷ್ಣ ಅಖಂಡನೇ ಚೆನ್ನಾಗಿತ್ತು, ಅಖಂಡ 2 ಅಲ್ಲಿ ಓವರ್ ಗ್ರಾಫಿಕ್ಸ್ ಇದೆ, ಭಾರಿ ಮ್ಯೂಸಿಕ್ ಇದೆ, ಫೈಟ್ಸು ಭಯಂಕರವಾಗಿದೆ, ನನಗೆಲ್ಲೋ ಒಂದು ಕಡೆ ಸರಿಯಾಗಿ ಅನಿಸ್ಲಿಲ್ಲ ಅಂತ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ಎಸ್, ಕೆಲವರು ಈ ದೇಶಕ್ಕೆ ಒಂದಷ್ಟು ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಈ ಭಾರತ ದೇಶದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಎತ್ತು ತೋರಿಸಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಆ ಮೂವಿ ಏನು 2025-26 ಈಗಿನ ಟ್ರೆಂಡ್ಗೆ ಬೇಕಾಗಿದೆ ಅಂತ ಮೂವಿನ ಬಾಲಕೃಷ್ಣ ತೋರಿಸಿದ್ದಾರೆ. ಬಟ್ ಈ ಸಮಾಜಕ್ಕೆ, ಪರಿಸರಕ್ಕೆ, ಸಮುದಾಯಕ್ಕೆ, ಈ ದೇಶಕ್ಕೆ, ಧರ್ಮಕ್ಕೆ, ಮುಂದಿನ ಪೀಳಿಗೆಗೆ ನಾವು ನಮ್ಮ ಮಕ್ಕಳು ಬದುಕಬೇಕಾದ್ರೆ, ಈ ದೇಶದಲ್ಲಿ ಇರಬೇಕಾದ್ರೆ ಯಾವ ರೀತಿ ಮೆಸೇಜ್ ಇದೆಯೋ ಅದೆಲ್ಲ ಕೂಡ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಯಾರ ಅಭಿಮಾನಿನೂ ಅಲ್ಲ. ನಮಗೆ ಚೆನ್ನಾಗಿದ್ರೆ ಎಲ್ಲರನ್ನೂ ಕೂಡ ತೋರಿಸ್ತೀವಿ, ಚೆನ್ನಾಗಿಲ್ಲ ಅಂದರೆ ಕೂಡ ನಾವು ಹೇಳೋಕ್ಕೂ ಆಗಲ್ಲ. ಅಷ್ಟೊಂದು ನಾವು ಹೇಳೋಕ್ಕಾಗಲ್ಲ, ಇದ್ರು ನಾನು ಹೇಳಿಲ್ಲ. ಆದರೆ
ಅಖಂಡ ಮೂವಿ ಸೂಪರ್ ಡೂಪರ್ ಮೂವಿ, ವೆರಿ ಫ್ಯಾಂಟಾಸ್ಟಿಕ್ ಮೂವಿ, ಡಿವಿಷನಲ್ ಮೂವಿ ಇದು. ಇವತ್ತು ಈ ಭಾರತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಮೂವಿ ಅದು. ಬಾಲಕೃಷ್ಣಗೆ ಎಷ್ಟ್ರಿ ವಯಸ್ಸು, ಆ ವಯಸ್ಸಲ್ಲಿ ಅಷ್ಟೊಂದು ಕಷ್ಟವನ್ನು ಬಿದ್ದು ಅಷ್ಟೊಂದು ಮೆಸೇಜನ್ನು ಕೊಟ್ಟಿದ್ದಾರಲ್ಲ. ಸೊ ಇದಕ್ಕೆಲ್ಲ ನಾವು ಕೂಡ ಒಂದು ಸಲಾಮ್ ಮಾಡಬೇಕು. ನೋಡಿ, ಹೀರೋ ಯಾರೇ ಆಗಿರಲಿ, ಚಿರಂಜೀವಿ ಆಗಿರಲಿ, ಬಾಲಕೃಷ್ಣ ಆಗಿರಲಿ, ವೆಂಕಟೇಶ್ ಆಗಿರಲಿ, ನಮ್ಮ ಕನ್ನಡದ ಹೀರೋಗಳಾಗಿರ್ಬೋದು, ಹೀರೋಗಳು ಯಾರೇ ಆಗಿರಲಿ, ನಮ್ಮ ದೇಶದಲ್ಲಿರ್ತಕ್ಕಂಥ ಹೀರೋಗಳು ಯಾರೇ ಆಗಿರಲಿ, ಅವ್ರನ್ನ ನಾವು ಗೌರವಿಸೋಣ. ಸಮಾಜಕ್ಕೆ ಒಂದು ಮೆಸೇಜ್ ಕೊಟ್ಟರೆ ಯಾರೇ ಆಗಿರಲಿ ಅವ್ರನ್ನ ನಾವು ಗೌರವಿಸಬೇಕು. ಇವತ್ತು ನಾನು ಈ ವಿಡಿಯೋ ಮುಖಾಂತರ ಒಂದು ಮೆಸೇಜನ್ನು ಕೂಡ ನಿಮ್ಗೆ ಹೇಳ್ತೀನಿ. ಬಾಲಕೃಷ್ಣ ಅಖಂಡ 2 ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಸಂಪೂರ್ಣವಾಗಿ ನೀವೇ ನೋಡಿಬಿಟ್ಟು ನಾನು ಹೇಳಿರ್ತಕ್ಕಂಥ ವಿಷಯದ ಬಗ್ಗೆ ಕಾಮೆಂಟ್ ಮಾಡಿ. ಸೊ ನಾವು ಸಣ್ಣದಾಗಿ ಥಿಂಕ್ ಮಾಡೋಣ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಏನೇನಾಗ್ತಾ ಇದೆ ಗೊತ್ತಾ? ಈ ದೇಶದಲ್ಲಿದ್ದು ಈ ದೇಶಕ್ಕೆ ಅವಮಾನ ಮಾಡ್ತಕ್ಕಂಥ ಕಳ್ಳರಿದ್ದಾರೆ. ಈ ದೇಶದಲ್ಲಿ ಈ ನೆಲ, ಜಲ, ಈ ನೀರು, ಗಾಳಿಯನ್ನ ಸೇವಿಸಿ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡಂತ ಮುಟ್ಟಾಳ್ರಿದ್ದಾರೆ. ಅದಲ್ಲದೆ ಇವತ್ತೇನು ಸನಾತನ ಧರ್ಮ ಅಂತ ಹೇಳಿ ಇವತ್ತು ಅಖಂಡದಲ್ಲಿ ತೋರಿಸಿದಾರಲ್ಲ, ಸೊ ಸನಾತನ ಧರ್ಮ ಅನ್ನೋದು ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ಧರ್ಮ ಇದು. ಈ ಧರ್ಮದಿಂದ ಎಷ್ಟೋ ಜನರು ಬದುಕಿ ಇವತ್ತು ಊಟವನ್ನು ತಿಂತಾ ಇದ್ದಾರೆ. ಈ ಧರ್ಮದಿಂದ ಎಷ್ಟೋ ಜನರು ಬೇರೆ ಕಡೆ ಹೋಗಿ ಬದುಕ್ತಾ ಇದ್ದಾರೆ. ಈ ಸನಾತನ ಧರ್ಮ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ. ನಾನು ಒಬ್ಬ ಹಿಂದುವಾಗಿ ನಾನು ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಹೆಸರು ಮಂಜುನಾಥ್ ಅಂತ. ನಾನು ಮುಚ್ಚುಮರಿ ನನಗೆ ಬೇಕಾಗಿಲ್ಲ. ನಾನು ಏನಿದೆ ಅದನ್ನೇ ನಾನು ಮಾತಾಡ್ತೇನೆ. ನನ್ನ ದೇಶ ನನಗೆ ಗೌರವ, ನನ್ನ ಧರ್ಮ ನನಗೆ ಗೌರವ, ನನ್ನ ತಂದೆ ತಾಯಿ ನನಗೆ ಗೌರವ, ನನಗೆ ಜನ್ಮ ಕೊಟ್ಟಂತಹ ನನ್ನ ತಂದೆ ತಾಯಿ ಮೇಲೆ ನನಗೆ ಗೌರವ ಇರ್ತದೆ. ನಮ್ಮ ಮನೆ ದೇವರ ಮೇಲೆ ನಮ್ಗೆ ಗೌರವ ಇರ್ತದೆ, ಇರಬೇಕು. ಪ್ರತಿಯೊಬ್ಬರಿಗೂ ಇರಬೇಕು. ನಿಮ್ಮ ತಂದೆ ತಾಯಿ ಮೇಲೆ ಗೌರವ ಇರಬೇಕು, ನಿಮ್ಮ ಮನೆ ದೇವರ ಮೇಲೆ ಗೌರವ ಇರಬೇಕು, ನಿಮ್ಮ ದೇಶದ ಮೇಲೆ ಗೌರವ ಇರಬೇಕು, ನಿಮ್ಮ ಧರ್ಮದ ಮೇಲೆ ಕೂಡ ಗೌರವ ಇರಬೇಕು. ಅದು ಯಾರೇ ಆಗಿರಲಿ. ಇದರಲ್ಲಿ ಬಾಲಕೃಷ್ಣ ಅಖಂಡದಲ್ಲಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೆಸೇಜ್ ಕೊಟ್ಟಿದ್ದಾನೆ. ಈ ಸಮಾಜಕ್ಕೆ ಪರಿಸರದಿಂದ, ಭೂಮಿಯಿಂದ, ಮಗುವಿಂದ, ಧರ್ಮದಿಂದ, ದೇಶದಿಂದ, ಸೊ ಎಲ್ಲ ಮೆಸೇಜನ್ನು ಕೊಟ್ಟಿದ್ದಾನೆ. ದೇಶ, ಧರ್ಮ, ಭಕ್ತಿ, ಭಂಡಾರ, ಪರಿಸರ, ಕುಟುಂಬ, ನಮ್ಮ ಜೀವನ, ನಾವು ಬದುಕುವಂತ ಶೈಲಿ, ಇವೆಲ್ಲವೂ ಕೂಡ ಈ ಚಿತ್ರದಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಕೂಡ ಈ ಮೆಸೇಜ್ ಕೊಡೋದಕ್ಕೆ ಧೈರ್ಯ ಬೇಕು. ಸುಮಾರು ಜನರು ಕೂಡ ಹೇಳ್ತಾರೆ, ಏನಾಗಿದೆ, ಏನಿದೆ ಫಿಲಿಮ್ಮು, ಎಲ್ಲೋ ಒಂದು ಕಡೆ ಗ್ರಾಫಿಕ್ಸ್. ಬ್ರದರ್, ಆ ವಯಸ್ಸಲ್ಲಿ ಅಷ್ಟೊಂದು ಆಕ್ಟಿಂಗ್ ಮಾಡಿದ್ದಾರೆ. ಆ ಫೈಟ್ಸ್ ಏನು, ಆ ಡೈಲಾಗ್ ಏನು ಮೆಸೇಜ್ ಅದು? ಇಡೀ ಭವ್ಯ ಭಾರತ ದೇಶದಲ್ಲಿ ಎಷ್ಟು ಹೀರೋಗಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಫಿಲಿಂ ನೋಡಿದ್ರೆ ಇವರೊಬ್ಬರೇ ಹೀರೋ ಅನಿಸುತ್ತೆ. ಯಾಕಂದ್ರೆ ಧೈರ್ಯ ಬೇಕು ಸರ್. ದೇಶ, ಧರ್ಮದ ಬಗ್ಗೆ ಅಷ್ಟೊಂದು ಮೆಸೇಜ್ ಕೊಡೋದಕ್ಕೆ ಧೈರ್ಯ ಬೇಕು. ಯಾರಿಗೂ ಇಷ್ಟೊಂದು ಧೈರ್ಯ ಇಲ್ಲ. ಕೆಲವರು ಮಾಡಿದ್ರೆ ಏನಾಗುತ್ತೋ, ನಾನು ಈ ರೀತಿ ಮಾಡಿದ್ರೆ ನನಗೆ ಮತಗಳು ಬರುತ್ತೋ ಇಲ್ವೋ, ನನಗೆ ಮುಂದೆ ರಾಜಕೀಯದಲ್ಲಿ ಕಷ್ಟ ಆಗುತ್ತೇನೋ, ಸುಮಾರು ಜನ ಯೋಚನೆ ಮಾಡ್ತಾರೆ. ಆದರೆ ಈ ಬಾಲಕೃಷ್ಣ ಅವರೊಬ್ಬ ಹಿಂದೂವಾಗಿ, ಸನಾತನ ಧರ್ಮದ ಒಬ್ಬ ನಾಯಕರಾಗಿ, ರಾಜಕಾರಣಿಯಾಗಿ, ನಟನಾಗಿ ದೇಶ, ಧರ್ಮ, ಗೌರವ ಯಾವ ರೀತಿ ಕಾಪಾಡಬೇಕು ಅದನ್ನ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಏನೇ ಇರಲಿ, ಅಖಂಡ 2 ಬಗ್ಗೆ ನಾನು ಸಣ್ಣದಾಗೆ ಹೇಳ್ತಾ ಇದ್ದೀನಿ. ಇವತ್ತು ಇಡೀ ದೇಶ ಒಂದು 4-5 ದಿನಗಳ ಆದ ನಂತರ ಹೇಳುತ್ತೆ ದೊಡ್ಡದಾಗಿ ಕೂಡ. ನೋಡಿ, ನಾವು ಇವತ್ತು ಕೆಲವರು ಹೇಳ್ತಾರೆ, ಏನದು ಒಂದು ರುಂಡವನ್ನೇ ಎತ್ಕೊಂಡು ಬಾಲಕೃಷ್ಣ ತಿರ್ಸ್ತಾನೆ, ದಿಷ್ಟಿ ತೆಗಿತಾನೆ. ಎಸ್, ನೋಡಿ, ನಮ್ಮ ತಂದೆ ತಾಯಿನ ಯಾರಾದರೂ ಒಬ್ರು ಅಂದ್ರೆ ಏನ್ ಕೋಪ ಬರುತ್ತೆ ಗೊತ್ತಾ? ಅಲ್ಲೇ ಏನು ಮಾಡ್ಬೇಕು ಅನ್ನೋದು ಅಷ್ಟೊಂದು ಕೋಪ ಬಂದ್ಬಿಡುತ್ತೆ. ನಮ್ಮ ತಂದೆ ತಾಯಿನ ಯಾರಾದರೂ ನಮ್ಮ ಮುಂದೆ ಒಂದು ಮಾತಂದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ ಹೇಳಿ. ಆ ಕೋಪದಲ್ಲಿ ಏನು ಮಾಡ್ತೀವೋ ನಮ್ಗೆ ಗೊತ್ತಾಗಲ್ಲ. ಸೊ ಅದೇ ಟೆನ್ಷನ್, ಅದೇ ಆಕ್ಷನ್ ಅನ್ನ ಇಲ್ಲಿ ಅಖಂಡದಲ್ಲಿ ಬಾಲಕೃಷ್ಣ ರುಂಡ ಎತ್ಕೊಂಡು ಒಂದು ಮಾಡಿದ್ದಾನೆ. ಯಾಕೆ ಬಂತು ಆ ಸೀನ್ ಅಂದ್ರೆ, ಸಾವಿರಾರು ಜನರನ್ನ ನೀರಲ್ಲಿ ಒಂದು ಕೆಮಿಕಲ್ ಹಾಕಿ ಸಾಯಿಸ್ತಾರೆ. ಯಾವುದೋ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಲೂಟಿ ಮಾಡಕ್ ಬರ್ತಾರೆ. ದೇಶವನ್ನ ಕೊಳ್ಳೆ ಹೊಡಿತಾ ಇದ್ರೆ ಈ ದೇಶದಲ್ಲಿ ಹುಟ್ಟಿ, ಈ ಧರ್ಮದಲ್ಲಿ ಹುಟ್ಟಿ ನೋಡ್ಕೊಂಡಿರಕ್ಕಾಗುತ್ತಾ? ಅಂತ ಟೈಮಲ್ಲಿ ಏನ್ ಮನಸ್ಸಿಗೆ ಬರುತ್ತೋ, ಏನ್ ಬೇಕಾದ್ರೂ ಮಾಡ್ಬೋದು ಅಂತದನ್ನ ಅಲ್ಲಿ ಸೀನ್ ತೋರಿಸಿದ್ದಾರೆ. ಕಷ್ಟ ಬರುತ್ತೆ ನಮಗೆ, ಕಷ್ಟ ಬಂದಾಗ ದೇವರೇ ಇರೋದಿಲ್ಲ ಅಂತೇಳಿ ಸುಮಾರು ಜನರು ಕೂಡ ಇದರಲ್ಲಿ ಬರುತ್ತೆ ಈ ಸನ್ನಿವೇಶ.
ಎಸ್, ಅದರಲ್ಲಿ ಒಂದು ಮಾತು ಹೇಳಿದ್ದಾನೆ ನಂದಮೂರಿ ಬಾಲಕೃಷ್ಣ, ನಮಗೆ ಕಷ್ಟಗಳು ಬರೋದು ದೇವ್ರು ನಮ್ಮ ಹತ್ರ ಇರೋಲ್ಲ ಅಂತಲ್ಲ, ನಮ್ಮನ್ನು ನೋಡ್ತಾ ಇಲ್ಲ ಅಂತಲ್ಲ, ನಮ್ಮನ್ನ ಪರೀಕ್ಷಿಸೋದು, ಟೆಸ್ಟ್ ಮಾಡೋದಕ್ಕೆ ನಮಗೆ ಕಷ್ಟಗಳು ಬರುತ್ತೆ. ಸೊ ಅದರಿಂದ ನಮಗೆ ಕಷ್ಟಗಳು ಬರುತ್ತೆ ಹೊರತು ದೇವ್ರು ನಮ್ಮ ಜೊತೆ ಇಲ್ಲ ಅಂತಲ್ಲ. ವೆರಿ ಗುಡ್ ಮೆಸೇಜ್. ಸುಮಾರು ಜನರಿಗೆ ನನಗೆ ಈ ಕಷ್ಟ ಬಂತು, ಆ ಕಷ್ಟ ಬಂತು ಅಂತ ಹೇಳ್ತೀವಲ್ಲ, ನಾವೆಲ್ಲೋ ಒಂದು ಕಡೆ ಸಣ್ಣದಾಗಿ ತಪ್ಪು ಮಾಡಿರ್ಬೋದು, ಅಥವಾ ನಮ್ಮ ದೇಶಕ್ಕೋ, ನಮ್ಮ ಧರ್ಮಕ್ಕೋ, ನಮ್ಮ ತಂದೆ ತಾಯಿಗೋ, ನಮ್ಮ ಕುಟುಂಬಕ್ಕೋ, ಅಥವಾ ಬೇರೆ ಯಾರಿಗಾದ್ರೂ ಸಣ್ಣದಾಗಿ ಇನ್ನೂ ತಪ್ಪು ಮಾಡಿರ್ಬೋದು, ಮೋಸ ಮಾಡಿರ್ಬೋದು. ಸೊ ಅದನ್ನೆಲ್ಲ ಕೂಡ ಪರೀಕ್ಷಿಸೋದಕ್ಕೆ, ಟೆಸ್ಟ್ ಮಾಡೋದಕ್ಕೆ ದೇವರು ನಮಗೆ ಕಷ್ಟ ಕೊಡ್ತಾರೆ ಹೊರತು ಸುಮ್ಮನೆ ಯಾರಿಗೂ ಕಷ್ಟ ಬರೋದಿಲ್ಲ. ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ. ಒಳ್ಳೆಯವನಿಗೂ ಸಾವು ಬರುತ್ತೆ, ಕೆಟ್ಟವನಿಗೂ ಸಾವು ಬರುತ್ತೆ, ಒಳ್ಳೆಯವನಿಗೂ ಕಷ್ಟ ಬರುತ್ತೆ, ಕೆಟ್ಟವನಿಗೂ ಕೂಡ ಕಷ್ಟ ಬರುತ್ತೆ. ಆದರೆ ಆ ಭಗವಂತ ನಮ್ಮನ್ನ ಪರೀಕ್ಷಿಸ್ತಾನೆ, ಟೆಸ್ಟ್ ಮಾಡೋದಕ್ಕೆ ನಮ್ಗೆ ಕಷ್ಟ ಬರುತ್ತೆ ಹೊರತು ಸುಮ್ಮನೆ ನಮ್ಗೆ ಯಾವುದೇ ಕಷ್ಟ ಬರೋದಿಲ್ಲ. ಈಗ ನಾವೆಲ್ಲ ಒಂದ್ ಕಡೆ ಮೋಸ ಮಾಡಿರ್ತೀವಿ, ಒಂದು ಕಳ್ತನ ಮಾಡಿರ್ತೀವಿ, ಒಬ್ರನ್ನ ಹೊಡೆದಿರ್ತೀವಿ, ಒಬ್ರಿಗೆ ಅನ್ಯಾಯ ಮಾಡಿರ್ತೀವಿ, ಒಬ್ರಿಗೆ ಮೋಸ ಮಾಡಿರ್ತೀವಿ, ಒಂದ್ ಕಡೆ ದಡೋರ ಮಾಡಿರ್ತೀವಿ, ಎಲ್ಲೋ ಒಂದ್ ಕಡೆ ದುಡ್ಡು ಕಳ್ತನ ಮಾಡಿರ್ತೀವಿ, ಮಾಡಬಾರ್ದು ಕೆಲಸ ಮಾಡಿರ್ತೀವಿ. ಇವೆಲ್ಲವೂ ಕೂಡ ಭಗವಂತ ಮಾಡಿದ ತಕ್ಷಣ ನಮ್ಗೆ ಕೊಡೋದಿಲ್ಲ, ಸ್ವಲ್ಪ ದಿನಗಳಾದಂತ ಕಷ್ಟ ಕೊಡ್ತಾನೆ. ಅಥವಾ ಎಲ್ಲೋ ಒಂದ್ ಕಡೆ ನಮ್ಮ ದೇಶವನ್ನ ಲೂಟಿ ಮಾಡ್ತಾ ಇರ್ತಾರೆ, ನೋಡ್ಕೊಂಡಿರ್ತೀವಿ. ನಮ್ಮ ಧರ್ಮವನ್ನ ಬೈತಾ ಇದ್ರೆ ನಾವು ನೋಡ್ಕೊಂಡಿರ್ತೀವಿ. ನಮ್ಮ ದೇವಾಲಯಗಳನ್ನ ಹೊಡಿತಾ ಇದ್ರೆ ನಾವು ನೋಡ್ಕೊಂಡಿರ್ತೀವಿ. ನಮ್ಮ ದೇವಾಲಯಗಳ ಬಗ್ಗೆ ಕೆಲವರು ಮುಟ್ಟಾಳರು, ಚಂಡಾಳರು, ನಿಕೃಷ್ಟರು ಬೈತಾ ಇದ್ರೆ ನಾವು ನೋಡ್ಕೊಂಡಿರ್ತೀವಿ. ನಮ್ಮ ಧರ್ಮವನ್ನ ನಾನಾ ರೀತಿಯಲ್ಲಿ ಅವಮಾನ ಮಾಡ್ತಾ ಇದ್ರೆ ಕೂಡ ನಾವು ನೋಡ್ಕೊಂಡಿರ್ತೀವಿ. ಸೊ ಅದು ನಮ್ಮ ದಡ್ಡತನ. ನೋಡ್ಕೊಂಡಿರ್ತೀವಿ ಅಲ್ವಾ? ಸೊ ನಾವು ಯಾಕೆ ನೋಡ್ಕೊಂಡಿರ್ತೀವಿ ಅನ್ನೋದಕ್ಕೆ ನಮಗೆ ಸಣ್ಣದಾಗಿ ಒಂದು ಪರೀಕ್ಷೆ, ಕಷ್ಟ ಅನ್ನ ಕೊಡ್ತಾನೆ ಭಗವಂತ. ನಾವು ಒಬ್ಬ ಮನುಷ್ಯ ಚೆನ್ನಾಗಿದ್ರು ಕಷ್ಟ ಕೊಡ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ಸಣ್ಣದಾಗಿ ಎಡವಟ್ಟಾಗಿದ್ದೀವಿ, ಏನೋ ಒಂದು ತಪ್ಪು ಮಾಡಿದೀವಿ ಅಂತ ಅರ್ಥ ಅಷ್ಟೇ. ಈಗ ನನ್ನ ದೇಶವನ್ನ ಬೈತಾ ಇದ್ರೆ ನಾವು ಸುಮ್ಮನೆ ಇರ್ಬೇಕಾ? ಆ ಕೋಪದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಸುಮಾರು ಜನ ಹೇಳ್ತಾರೆ, ಇವು ಅಘೋರ ಕ್ಯಾರೆಕ್ಟರ್ ಬಾಲಕೃಷ್ಣ ಹಂಗ್ ಮಾಡ್ಬಿಟ್ಟಿದ್ದಾರೆ, ಬಾ ಏನ್ ಗುರು ಅದು ಅಷ್ಟೊಂದು ಭಯಂಕರವಾಗಿ ಮಾಡಿದ್ದಾರೆ, ನನಗೆಲ್ಲೋ ಒಂದ್ ಕಡೆ ಸರಿ ಇಲ್ಲ ಅಂತ ಕೆಲವರು, 100ಕ್ಕೆ 10 ಜನ. ನೋಡಿ, ಅಘೋರಿ ಬಾಲಕೃಷ್ಣ ಅಘೋರಿ ಆಕ್ಟಿಂಗ್ ಆ ರೀತಿ ಮಾಡ್ಬೇಕಾದ್ರೆ ಒಂದು ಕಾರಣ ಇದೆ. ನೋಡಿ, ದೇಶವನ್ನ ಧರ್ಮವನ್ನ ನಮ್ಮ ಜನಗಳು ಕಾಪಾಡಲಿಲ್ಲ ಅಂದ್ರೆ, ಸೊ ಅಘೋರಿಗಳು ಬೀದಿಗೆ ಬಂದ್ರೆ ಏನ್ ಮಾಡ್ಬೋದು ಅನ್ನೋದನ್ನ ಎತ್ತಿ ತೋರಿಸಿದ್ದಾರೆ. ಇವತ್ತು ನೋಡಿ, ನಾನು ಹೇಳ್ತೀನಿ, 140 ಕೋಟಿ ಜನದಲ್ಲಿ 110, 120 ಕೋಟಿ ಹಿಂದೂಗಳಿದ್ದಾರೆ. ಎಲ್ಲೋ ಒಂದ್ ಕಡೆ ಹಿಂದೂ ಜನಾಂಗಕ್ಕೆ, ಹಿಂದೂ ಧರ್ಮಕ್ಕೆ, ದೇಶಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕೆಲವರು ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇಲ್ಲ, ಅದ್ರ ಪರವಾಗಿ ಬರ್ತಾ ಇಲ್ಲ. ಸೊ ಜನ ಎಲ್ಲ ಸುಮ್ಮನೆ ಇದ್ಬಿಟ್ರೆ, ಬೇರೆ ಧರ್ಮದವರು, ಬೇರೆ ಶತ್ರುಗಳು ದೇಶಕ್ಕೆ, ಧರ್ಮಕ್ಕೆ ಎಲ್ಲಾದ್ರೂ ಅಪಾರ ತೊಂದರೆ ಕೊಡುವಾಗ ಅಥವಾ ಮೋಸ ಮಾಡುತ್ತಿರುವಾಗ, ಕೆಟ್ಟದನ್ನು ಮಾಡುವಾಗ ಕಡೆಯದಾಗಿ ಬರೋದೇ ಅಘೋರಿಗಳು. ಆ ಅಘೋರಿಗಳು ಇವತ್ತು ನಮ್ಗೆ ಅಘೋರಿಗಳು ಸರಿಯಾಗಿ ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸಾರಿ ಬಂದು, ಇವಾಗ ಅಘೋರಿಗಳಂದ್ರೆ ನಮ್ಗೆ ಗೊತ್ತು, ಕುಂಭಮೇಳಕ್ಕೆ ಬಂದು ಹೋಗ್ತಾರೆ, ಮತ್ತೆ ಕಾಣೋದಿಲ್ಲ. ಇವತ್ತು ಅಘೋರಿಗಳು ಎಲ್ಲಿದ್ದಾರೋ ಅಲ್ಲಿ ಅವರು ಈ ದೇಶವನ್ನ, ಧರ್ಮವನ್ನ ಜಪಿಸಿ ಈ ದೇಶಕ್ಕೆ, ಈ ಧರ್ಮಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಕೊಡ್ತಾ ಇರ್ತಾರೆ, ಅಷ್ಟು ಕೊಡ್ತಾರೆ. ಸೊ ನಾವು ಅನ್ಬೋದು, ಇವತ್ತು ಅಘೋರಿಗಳಂದ್ರೆ ಒಬ್ಬ ದೈವ ಭಕ್ತಿ, ದೇಶಭಕ್ತಿ, ಅವರೊಂದು ದೇವರಿದ್ದಂಗೆ. ನೋಡಿ, ಅಘೋರಿ ಆಕ್ಟಿಂಗ್ ಬಾಲಕೃಷ್ಣ ಯಾಕೆ ಹಿಂಗ್ ಮಾಡಿದಾನೆ ಅಂದ್ರೆ, ಇಷ್ಟೆಲ್ಲ ಕಷ್ಟಗಳು, ಅನ್ಯಾಯ ಆಗ್ತಾ ಇದ್ರೆ ಜನ ನೋಡ್ಕೊಂಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ. ಇನ್ನೇನು ದೇಶ, ಧರ್ಮ ತೊಂದರೆ ಬಂದ್ಬಿಡುತ್ತೆ ಅನ್ನೋ ಸಂದರ್ಭದಲ್ಲಿ ಆ ಟೈಮಲ್ಲಿ ಅಘೋರಿಗಳು ಬಂದೇ ಬರ್ತಾರೆ. ಒಂದಲ್ಲ ಒಂದಿನ ಇವತ್ತು ನಾನು ಹೇಳಿದೆ ನೋಡಿ, ಈ ದೇಶದಲ್ಲಿ ಅಘೋರಿಗಳು ರಸ್ತೆಗೆ ಬಂದು ದುಷ್ಟರನ್ನ, ಕಳ್ಳರನ್ನ, ಮುಟ್ಟಾಳರನ್ನ, ಶತ್ರುಗಳನ್ನ ಮಟ್ಟ ಹಾಕುವಂತ ಕಾಲ ಬಂದೇ ಬರುತ್ತೆ. ಅದನ್ನೇ ಇವತ್ತು ಅಘೋರಿ ಆಕ್ಟಿಂಗ್ ಬಾಲಕೃಷ್ಣ ಮಾಡಿ ತೋರಿಸಿದ್ದಾರೆ. ಅಘೋರಿಯಲ್ಲಿ ಅಷ್ಟೊಂದು ಆಕ್ಟಿಂಗ್ ಮಾಡಿದ್ದಾರೆ. ಒಂದು ಇಂಚಿಂಚಿಗೂ, ಒಂದೊಂದು ಸೆಕೆಂಡ್ಗೂ ಎಲ್ಲೂ ಕೂಡ ನಾವು ಆ ಕಡೆ ಈ ಕಡೆ ತಿರುಗಕ್ಕೆ ಆಗಲ್ಲ, ಅಷ್ಟೊಂದು ಭಯಂಕರವಾಗಿ ಆಕ್ಷನ್ ಮಾಡಿದ್ದಾನೆ. ಎಸ್, ಅಘೋರಿಗಳು ಮನಸ್ಸು ಮಾಡಿದ್ರೆ ಆ ರೀತಿ ಇರುತ್ತೆ. ಅಘೋರಿಗಳಿಗೆ ತಲೆ ಕೆಟ್ಟಬಿಟ್ರೆ ಆ ರೀತಿ ಮಾಡೇ ಮಾಡ್ತಾರೆ. ದೇಶವನ್ನ, ಧರ್ಮವನ್ನ, ಜನರನ್ನ, ಸಮಾಜವನ್ನ, ಪರಿಸರವನ್ನ ಯಾರೋ ಒಬ್ರು ಬಂದು ಕಷ್ಟ ಮಾಡ್ತಾ ಇದ್ದು ಅದನ್ನ ನಷ್ಟ ಮಾಡಿ ಅನ್ಯಾಯ ಮಾಡ್ತಾ ಇದ್ರೆ ಅಘೋರಿಗಳಂತೂ ನೋಡ್ಕೊಂಡಿರಲ್ಲ. ಈ ದೇಶದಲ್ಲಿರ್ತಕ್ಕಂಥ ಜನರು ನೋಡ್ಕೊಬೋದೇನೋ ಹೊರತು ಅಘೋರಿಗಳು ಯಾವತ್ತೂ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಅವ್ರು ಆಚೆಗೆ ಬಂದ್ರೆ ಇವತ್ತು ಏನಾಗುತ್ತೆ, ನಂದಮೂರಿ ಬಾಲಕೃಷ್ಣ ಮಾಡಿದ್ರಲ್ಲ ಆಕ್ಟಿಂಗು ಅಷ್ಟೇ ಆಗೋದು. ಯಾವ ಅಘೋರಿನೂ ಅಷ್ಟೇ, ಕೋಪ ಬಂದಾಗ ಅವ್ರಿಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಆ ಆಕ್ಷನ್ ಮಾಡಲೇಬೇಕಾಗುತ್ತೆ. ಧರ್ಮವನ್ನು ಉಳಿಸ್ಕೋಬೇಕಾದ್ರೆ ಆ ಆಕ್ಟಿಂಗ್ ಮಾಡಲೇಬೇಕು. ದೇಶವನ್ನು ಉಳಿಸ್ಕೋಬೇಕಾದ್ರೆ ಅಷ್ಟೊಂದು ಕಷ್ಟ ಬೀಳಲೇಬೇಕು. ಸೊ ಅದನ್ನ ಇವತ್ತು ಅಘೋರ ಆಕ್ಟಿಂಗ್ ಅಲ್ಲಿ ಬಾಲಕೃಷ್ಣ ಬಹಳ ಭಯಂಕರವಾಗಿ ತೋರಿಸಿದ್ದಾರೆ. ಸೊ ಎಸ್, ಇದು ಯಾರೇ ಅಘೋರಿ ಆಗಿರ್ಬೋದು, ಆ ಅಘೋರಿ ಮಾಡುವಂತ ಕೆಲಸವನ್ನ ಬಾಲಕೃಷ್ಣ, ಅಘೋರಿ ಆಗಿಲ್ಲ ಆದ್ರೂ ಕೂಡ
ಆ ನಟನೆ, ಆ ಆಕ್ಟಿಂಗು ಏನು ಬಟ್ ಈ ದೇಶವನ್ನ ಗೌರವಿಸ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈ ಪಿಕ್ಚರ್ನ ನೋಡಬೇಕು ಅಂತ ಮೆಸೇಜ್ ಇದರಲ್ಲಿದೆ. ಅದಾದ ನಂತರ ನಮ್ಮ ದೇಶದಲ್ಲಿ ಎಷ್ಟೋ ಜನ ಇಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ. ಎಷ್ಟೋ ಜನ ಹೆಣ್ಮಕ್ಳನ್ನ ಮೋಸ ಮಾಡಿ ವಾಟ್ಸಾಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಾನಾ ರೀತಿಯಲ್ಲಿ ಯಾಮಾರಿಸಿ ಹೆಣ್ಮಕ್ಳನ್ನ ಮತಾಂತರ ಮಾಡಿ ಮೋಸ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಹೆಣ್ಮಕ್ಳು ನೆನೆಸ್ಕೋಬೇಕು. ಅದಾದ ನಂತರ ಮತಾಂತರ ಮಾಡೋದು, ಸುಮಾರು ಜನರು, ಎಷ್ಟೋ ಜನ ಬಡವರು ಇರ್ಬೋದು, ಪಾಪ ನಾನಾ ರೀತಿಯ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಬೇರೆ ಧರ್ಮದವ್ರು ಹೋಗಿ ಮತಾಂತರ ಮಾಡೋದು. ನೋಡಿ ಈ ಫಿಲಿಮ್ ನೋಡಿದ್ಮೇಲೆ ನನಗೊಂದು ಮೆಸೇಜ್ ಗೊತ್ತಾಯ್ತು. ನೀವು ಯಾವುದೇ ಧರ್ಮ ಆಗಿರಲಿ, ನಿಮ್ಮದು ಹಿಂದೂ ಆಗಿರಲಿ, ಮುಸ್ಲಿಮನ್ ಆಗಿರಲಿ, ಕ್ರೈಸ್ತ ಆಗಿರಲಿ, ಬೌದ್ಧ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ನೀವು ಯಾವ ಧರ್ಮದಲ್ಲಿ ಇದ್ದೀರೋ ಅದು ಶ್ರೇಷ್ಠವಾದಂಥ ಧರ್ಮ. ಇವತ್ತು ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗ್ತಾರಲ್ಲ, ಅದೊಂದು ದೊಡ್ಡತನ. ಇವತ್ತು ಎಷ್ಟೋ ಜನ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮಕ್ಕೆ ಹೋಗಿದ್ದಾರೆ. ಇದು ಮುಟ್ಟಾಳರು ಮಾಡುವಂಥ ಕೆಲಸ, ದಡ್ಡರು ಮಾಡುವಂಥ ಕೆಲಸ, ಕಳ್ಳರು ಮಾಡುವಂಥ ಕೆಲಸ. ಧರ್ಮವನ್ನು ಬಿಡೋದು ಒಂದೇ, ತಂದೆ ತಾಯಿನ ಬಿಡುವುದು ಒಂದೇ, ಹೆಂಡತಿನ ಬಿಡುವುದು ಕೂಡ ಒಂದೇ. ಹುಟ್ಟಿರೋ ಧರ್ಮವನ್ನು ಯಾರಾದ್ರೂ ಬಿಡ್ತಾರ? ಜನ್ಮ ಕೊಟ್ಟಿರಂತ ತಾಯಿಯನ್ನ ಯಾರಾದ್ರೂ ಬಿಡ್ತಾರ? ತಾಲಿ ಕಟ್ಟಿರ್ತಕ್ಕಂಥ ಹೆಂಡತಿ ನಾವು ಯಾರಾದ್ರೂ ಬಿಡ್ತೀವ? ಇವೆಲ್ಲ ಕೂಡ ಗೌರವಿಸ್ಬೇಕು. ಯಾವುದೇ ಆಗಿರಲಿ, ಈ ಸಮಾಜದಲ್ಲಿ ನಮ್ಮನ್ನು ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ, ನಮ್ಮ ಧರ್ಮವನ್ನು ಯಾಮಾರಿಸ್ತಾ ಇದ್ದಾರೆ, ನಮ್ಮ ಹಿಂದೂಗಳನ್ನ ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ, ಹಿಂದೂ ಹೆಣ್ಮಕ್ಳನ್ನ ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ, ದೇವಾಲಯಗಳನ್ನ ಯಾವ ರೀತಿ ಯಾಮಾರಿಸ್ತಾ ಇದ್ದಾರೆ, ಇವೆಲ್ಲವೂ ಕೂಡ ಈ ಚಿತ್ರದಲ್ಲಿದೆ. ಬಹಳ ಫಂಟಾಸ್ಟಿಕ್ ಮೂವಿ, ವಂಡರ್ಫುಲ್ ಮೂವಿ, ಬ್ಯೂಟಿಫುಲ್ ಮೂವಿ, ವೆರಿ ಗುಡ್, ಸೂಪರ್ ಮೂವಿ. ನಿಜವಾಗ್ಲೂ ಅಂತ ಕಂಟೆಂಟ್ ಹೊಂದಿರತಕ್ಕಂಥ ಮೂವಿ ಇದು. ಪ್ರತಿಯೊಬ್ಬರು ಕೂಡ ಇದನ್ನ ಟ್ಯಾಕಿಸಲ್ಲೇ ಚಿತ್ರಮಂದಿರದಲ್ಲಿ ಹೋಗಿ ನೋಡ್ಬೇಕು ಹೊರತು ನಾವು ಮೊಬೈಲಲ್ಲಿ ಆಗಿರ್ಬೋದು, ಟಿವಿಯಲ್ಲಿ ಆಗಿರ್ಬೋದು, ಆ ಟ್ಯಾಕಿಸಲ್ಲಿ ಹೋಗಿ ನೋಡಿದ್ರೆ ಏನದು, ನಮ್ಗೆ ಎಷ್ಟು ವಯಸ್ಸಾಗಿದೆಯೋ ಗೊತ್ತಿಲ್ಲ, ನಮ್ಮ ವರ್ಷದಲ್ಲಿ ಏನೇನೋ ನೋಡಿರ್ಬೋದು, ಎಷ್ಟೋ ಖುಷಿ ನೋಡಿರ್ಬೋದು, ಕಷ್ಟ ನೋಡಿರ್ಬೋದು. ಆದರೆ ಈ ಫಿಲಿಮ್ ನೋಡ್ಬಿಟ್ರೆ ನಮ್ಗೆ ಸ್ವತಂತ್ರ ಬಂದಾಗೆ ಅನ್ಸ್ಬಿಡುತ್ತೆ. ಅಖಂಡ 2 ಮೂವಿ ನೋಡ್ಬಿಟ್ರೆ ನಮ್ಗೆಲ್ಲೋ ಒಂದ್ ಕಡೆ ಸ್ವತಂತ್ರ ಬಂದಾಗೆ ಆಗ್ಬಿಡುತ್ತೆ. ಈ ದೇಶದಲ್ಲಿ ನಾವು ಈ ರೀತಿ ಇರ್ಬೇಕಾ? ಈ ದೇಶವನ್ನು ಈ ರೀತಿ ಕಾಪಾಡ್ಬೇಕಾ? ಈ ಧರ್ಮವನ್ನು ಈ ರೀತಿ ಕಾಪಾಡ್ಬೇಕಾ? ನಮಗೆ ಈ ರೀತಿ ಕಷ್ಟಗಳು ಕೊಡ್ತಾರಾ? ನಮ್ಮ ಧರ್ಮಕ್ಕೆ ಈ ರೀತಿ ಕಷ್ಟಗಳು ಕೊಡ್ತಾರಾ? ನಮ್ಮ ಹೆಣ್ಮಕ್ಳಿಗೆ ಈ ರೀತಿ ಯಾಮಾರಿಸ್ತಾರ? ನಮ್ಮ ಹೆಣ್ಮಕ್ಳನ್ನ ಮತಾಂತರ ಮಾಡ್ತಾರ? ನಮ್ಮ ಹೆಣ್ಮಕ್ಳು ಬೇರೆಯವರಿಗೆ ಯಾಮಾರಿ ಬೇರೆ ಏನಾದ್ರು ಕಷ್ಟದಲ್ಲಿ ಸಿಗಾಕೊಂತಾರ? ಈ ಚಿತ್ರದಲ್ಲಿ ಹೆಣ್ಣು, ಮಣ್ಣು, ಮಗು, ದೇಶ, ಧರ್ಮ, ಭಕ್ತಿ, ಭಂಡಾರ, ಏನ್ ಗುರು, ಏನು ಆ ಮೆಸೇಜ್? ವೀಕ್ಷಕರೇ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ಸೊ ನೀವೆಲ್ಲರೂ ಕೂಡ ಅಷ್ಟೇ, ನೀವು ಕುಟುಂಬ ಸಮೇತ ಹೋಗಿ ಅಘೋರವನ್ನು ನೋಡಿ, ಅಘೋರ ಆಕ್ಟಿಂಗ್ ನೋಡಿ, ಮತ್ತೆ ಅಖಂಡ 2 ನೋಡಿ, ಕುಟುಂಬ ಸಮೇತ. ಅದರಲ್ಲಿ ಒಂದೇ ಒಂದು ಇಂಚು ಕೂಡ ಬೋರ್ ಆಗಲ್ಲ. ನಾನು ನೋಡಿರೋ ಪ್ರಕಾರ ಒಂದು ಇಂಚು ಕೂಡ. ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ, ಸೆಕೆಂಡ್ ಆಫ್ ಆಲ್ ಬ್ಯೂಟಿಫುಲ್ ಇದೆ. ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ದೇಶವನ್ನ, ಈ ಧರ್ಮವನ್ನ, ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನ, ನಮ್ಮ ಜೊತೆಯಲ್ಲಿರ್ತಕ್ಕಂಥ ಕುಟುಂಬವನ್ನ ಗೌರವಿಸಬೇಕು. ಅದಾದ ನಂತರ ನಮಗೆ 3 ಹೊತ್ತು ಅನ್ನ ಕೊಡುವಂತ ರೈತರನ್ನ ಗೌರವಿಸಬೇಕು. ನೋಡಿ, ಇವೆಲ್ಲವೂ ಕೂಡ ಈ ಅಖಂಡದಲ್ಲಿ ತೋರಿಸಿದ್ದಾನೆ. ಒಬ್ಬ ನಟ ಇಡೀ ದೇಶಕ್ಕೆ ಏನ್ ಬೇಕೋ ಆ ಮೆಸೇಜ್ ಕೊಟ್ಟಾಗ ಅದರಲ್ಲಿ ಇರ್ತಕ್ಕಂಥ ನಮ್ಮ ದೇಶವನ್ನ, ನಮ್ಮ ಕುಟುಂಬವನ್ನ, ನಮ್ಮ ಧರ್ಮವನ್ನ ನಾವು ಕಾಪಾಡೋದು ನಮ್ಮ ಕೈಲಿ ಆಗಲ್ವಾ? ದಯವಿಟ್ಟು ಕೂಡ ನಾವು, ನಮ್ಮ ಕುಟುಂಬ ಎಲ್ಲವೂ ಕೂಡ ಸೇರಿ ನಮ್ಮ ಮಕ್ಕಳಿಗೆ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಒಂದಷ್ಟು ಮೆಸೇಜು ತಿಳಿಸ್ಕೊಡ್ಬೇಕು. ನಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಉಳಿಸ್ಬೇಕು, ಆ ಮಕ್ಕಳಿಗೆ ನಮ್ಮ ಇಂದಿನ ಸ್ಟೋರಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ನಾನು ಈ ವಿಡಿಯೋ ಮುಖಾಂತರ ಇನ್ನೊಂದು ಹೇಳ್ತೀನಿ, ಮಕ್ಕಳಿಗೆ ಆದಷ್ಟು ಮೊಬೈಲನ್ನು ಕೊಡೋದನ್ನ ನಿಲ್ಲಿಸಿ, ದೇಶ, ಧರ್ಮ, ಓದು, ವಿದ್ಯಾಭ್ಯಾಸ, ಸಂಸ್ಕೃತಿ, ಪ್ರಕೃತಿ, ಕಲ್ಚರ್ ಇದನ್ನೆಲ್ಲ ಕೂಡ ಕಳಿಸೋದನ್ನ ಕಲಿಯೋಣ. ವೀಕ್ಷಕರು, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಂಥ ಹಲವಾರು ಸ್ಟೋರಿಗಳನ್ನು ನಾವು ಮಾಡ್ತಾ ಇರ್ತೀವಿ. ಹೀರೋ ಯಾವುದೇ ಆಗಿರಲಿ, ನಮಗೆ ನಮ್ಮ ದೇಶದಲ್ಲಿ ಯಾವುದೇ ಹೀರೋ ಆಗಿರಲಿ, ನಮಗೆ ಸಮಯ ಇದ್ದಾಗ ಹೋಗಿ ಫಿಲಿಮ್ ರಿಲೀಸ್ ಆದಾಗ ಇಂತಹ ಸ್ಟೋರಿಗಳನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.